ಕೂದಲು ಜಾಸ್ತಿ ಬೆಳಿತಾನೋ ಹೋಗ್ತಾವು, ಆಮೇಲೆ ಕೂದಲು ಶೈನ್ ಆಗ್ತಾವು. ನೋಡ್ರಿ ಎಷ್ಟು ಎಷ್ಟು ಹೊಳಪಾಗ್ತಾವೆ ಅಂದ್ರೆ ನೀವು ನೋಡ್ಬೋದು. ಇಷ್ಟರೊಳಗನ ನಾನು ಇದಕ್ಕೆ ಎಲ್ಲನೂ ಇದ್ರೊಳಗೆ ಏನೋ ಹಾಕಿದ್ದೀವಿ, ಇವತ್ತು ಏನು ಹಾಕಿ ತೋರಿಸಿದ್ದೀನಿ, ಇಷ್ಟೇ ನಾನು ಹಾಕಿರೋದು. ನೋಡ್ರಿ ಎಷ್ಟು ಶೈನ್ ಆಗಿ ಕಾಣಿಸ್ತಾವೆ ಕೂದಲು. ಇಲ್ಲಿ ನಾನು ಯಾವುದೇ ರೀತಿ ಕಂಡೀಷನರು ಏನನ್ನೂ ಹಚ್ಚಿಲ್ಲ, ನೋಡ್ಬೋದು ನೀವು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಸಿಂಪಲ್ ಆಗಿರುವಂಥ ಹೇರ್ ಪ್ಯಾಕನ್ನು ತೊಗೊಂಬಂದಿದ್ದೀನಿ. ಹಿಂದೆ ಹೇಳೋದಾಗೆ, ಲಾಸ್ಟ್ ವಿಡಿಯೋ ಹಾಕೋದಾಗೆ ಯಾವುದೇ ರೀತಿ ಫೇಕ್ ವಿಡಿಯೋ ಇದಲ್ಲ. ಯಾಕಂತ ಅಂದ್ರೆ ಯಾವ ರೀತಿ ಮೋಸ ಆಗುತ್ತಾ ಅನ್ನೋದಕ್ಕೋಸ್ಕರ ನಾನು ಅದೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ನಾನು ಹೇಳ್ಕೊಡುವಂಥ ಹೇರ್ ಪ್ಯಾಕನ್ನು ನೀವು ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಸಹಿತ ನೀವು ಇದನ್ನ ಹಚ್ಬೋದು 12 ವರ್ಷದಿಂದ. ಯಾಕಂದ್ರೆ 12 ವರ್ಷದ ಕೆಳಗಿನ ಮಕ್ಕಳು ಅಂತ ಅಂದ್ರೆ ತಂಪಾಗುತ್ತಾ ಈ ರೀತಿಯೆಲ್ಲ ಇರುತ್ತಾ. ಆದರೆ 12 ವರ್ಷದ ಮೇಲಿನ ಮಕ್ಕಳಿಗೆ ಹೇರ್ ಪ್ಯಾಕನ್ನು ನೀವು ಹಾಕೋಬೋದು. ವಯಸ್ಸಿಗೂ ಮುಂಚೆ ಬಿಳಿ ಕೂದಲು ಬರುತ್ತಲ್ಲ, ಅದನ್ನು ಸಹಿತ ಈ ಒಂದು ಹೇರ್ ಪ್ಯಾಕ್ ನಿಮಗೆ ತಡೆ ಹಿಡಿತೈತಿ. ಬಹಳ ನೀವು ಸಿಂಪಲಾಗಿ ಮಾಡ್ಕೋಬೋದು. ಆಮೇಲೆ ರಾತ್ರಿನ ನಾವು ಕಲಿಸಿಡ್ಬೇಕಪ್ಪ, ಇದನ್ನ ನಮ್ಗೆ ರಾತ್ರಿ ನೆನಪಾಗಲಿಲ್ಲ, ಬೆಳಗ್ಗೆ ಎದ್ದು ಹಚ್ಕೋಬೇಕು ಅಂತ ಅಂದ್ರೆ ಈಗ ಆಗಂಗಿಲ್ಲ. ಆ ರೀತಿ ಗೊಂದಲ ಏನೂ ಇಲ್ಲ. ಇದನ್ನ ಬೆಳಗ್ಗೆನೇ ನೀವು ಕಲಿಸಿ ಒಂದು 15 ನಿಮಿಷ ಇಟ್ಟು ನಂತರ ಈ ಹೇರ್ ಪ್ಯಾಕು ಈಗೀಗ ಬಿಳಿ ಕೂದಲು ಬರ್ತಾ ಇದಾವಪ್ಪ, ಈಗೀಗ ಇಲ್ಲೊಂದು ಬಿಳಿ ಕೂದಲು ಆಗ್ತಾ ಇದಾವೆ ಅಂತ ಅನ್ನೋರು ಇದನ್ನು ಪ್ರತಿ ವಾರಕ್ಕೊಂದ್ಸರ್ತಿ ನೀವು ಈ ಒಂದು ಹೇರ್ ಪ್ಯಾಕನ್ನು ಹಾಕ್ಕೊಂತ ಬಂದ್ರಿ ಅಂದ್ರೆ ಕೂದಲು ಬೆಳ್ಳಗಿರೋದು ಪೂರ್ತಿಯಾಗಿ ಎಂದು ಕಂದು ಬಣ್ಣಕ್ಕೆ ಬರ್ತಾ ಪೂರ್ತಿಯಾಗಿ ಕಪ್ಪಾಗುವಂಥ ಚಾನ್ಸಸ್ ಕೂಡ ಐತಿ ಇದ್ರೊಳಗೆ. ಅದಕ್ಕೋಸ್ಕರ ಈ ಹೇರ್ ಪ್ಯಾಕನ್ನು ನೀವು ಎಲ್ಲರೂ ತಪ್ಪದೇನೆ ಟ್ರೈ ಮಾಡಿರಿ. ಆಮೇಲೆ ಈ ಬಾಳೆಹಣ್ಣು ಮತ್ತು ಅಗಸೆ ಬೀಜದ ಜೆಲ್ಲು ಅಥವಾ ಒಂದು ಮೊಟ್ಟೆ ಜೊತೆಗೆ ಮೊಟ್ಟೆ ಹಾಕಿದ್ರೆ ಒಂದು 4 ಡ್ರಾಪ್ ಅಷ್ಟು ಲಿಂಬೆಹಣ್ಣಿನ ರಸ ಹಾಕಬೇಕಾಗತ್ತೆ. ಲಿಂಬೆಹಣ್ಣಿನ ರಸ ಹಾಕಿದಾಗ ಏನಾಗುತ್ತೆ, ಮೊಟ್ಟೆಯ ಸ್ಮೆಲ್ಲು ಕಡಿಮೆ ಆಗುತ್ತೆ ಮತ್ತು ನಮ್ಮ ಕೂದಲಿಗೂ ನಮ್ಗೆ ಈ ಹೊಟ್ಟೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಲಿಂಬೆಹಣ್ಣು ಹಾಕಿದ್ರೆ ಬರೀ ಡೈರೆಕ್ಟಾಗಿ ನಾವು ಯಾವತ್ತೂ ಕೂದಲಿಗೆ ಲಿಂಬೆಹಣ್ಣನ್ನು ಬಳಸಬಾರ್ದು. ಈ ರೀತಿಯಾಗಿ ಏನಾದರೂ ನಾವು ಪ್ಯಾಕ್ ಮಾಡೋವಾಗ ಆ ಲಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಾತ್ರ ನಮ್ಮ ಕೂದಲಿಗೆ ನಾವು ಲಿಂಬೆಹಣ್ಣನ್ನು ಬಳಸಬೇಕಾಗುತ್ತೆ. ಒಬ್ಬರು ಡೈರೆಕ್ಟಾಗಿ ಕೂದಲಿಗೆ ಲಿಂಬೆಹಣ್ಣನ್ನು ಬಳಸ್ತಿರ್ತಾರೆ. ದಯವಿಟ್ಟು ಆ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ನೋಡ್ರಿ, ಮೊದಲಿಗೆ ಈ ರೀತಿಯಾಗಿರುವಂಥ ಅಂಟುವಳಕಾಯಿ ಇವನ್ನೆಲ್ಲ ನೋಡಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಅಂಟುವಳಕಾಯಿ ಅಂತೇಳಂದು. ಈ ಅಂಟುವಳಕಾಯಿನ ನಾವು ಸಣ್ಣವಿರುತ್ತೆ ನಮಗೆ ನೆನಪೈತಿ. ಎಷ್ಟು ಜನ ಯೂಸ್ ಮಾಡಿರೋ ಗೊತ್ತಿಲ್ಲ ನನಗೆ, ಆದರೆ ಯೂಸ್ ಮಾಡಿದವ್ರಿಗೆ ಮಾತ್ರ ಇದು ಪಕ್ಕಾ ನೆನಪಿರುತ್ತೆ. ಈ ಅಂಟುವಳಕಾಯಿನ ನಾವು ರಾತ್ರಿ ನೆನೆಸಿಡ್ತೀವಿ ಅಂದ್ರೆ ಒಂದು ಬಿಸಿ ನೀರಲ್ಲಿ ಇವನ್ನ ಹಾಕಿ ಈ ರೀತಿ ನೋಡ್ರಿಂದ ಕುಟ್ಟಿದ್ರೆ ಇದು ಬೀಜ ಬರುತ್ತೆ. ನೋಡ್ರಿ, ಈ ರೀತಿ ಇದು ಬೀಜ ಬರುತ್ತೆ. ಈ ಬೀಜನ ನಾವು ತೆಗೆದು ಇದನ್ನಷ್ಟನ್ನು ನಾವು ಬಿಸಿ ನೀರೊಳಗೆ ರಾತ್ರಿ ನೆನೆಸಿಡ್ತಿದ್ವಿ. ಅವಾಗ ಯಾವುದೂ ನಾವು ರೀತಿ ಸೀಗೆಕಾಯಿ ಅದನ್ನ ಯಾವುದನ್ನು ಯೂಸ್ ಮಾಡ್ತಿರಲಿಲ್ಲ. ಬರೀ ಈ ಒಂದು ಅಂಟುವಳಕಾಯಿನ ಕುಟ್ಟಿ ಈ ರೀತಿ ಬೀಜ ತೆಗೆದು ಇವನ್ನ ನಾವು ಬಿಸಿನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಚೆನ್ನಾಗಿ ಅದನ್ನ ಕಿವುಚ್ಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ನಂತರ ಅದರೊಳಗೆ ಬರುವಂಥ ನೀರಿನಿಂದ ನಾವು ತಲೆ ಸ್ನಾನ ಮಾಡ್ತಿದ್ವಿ. ಎಷ್ಟು ಕೂದಲು ಸ್ಮೂತ್ ಅಂದ್ರೆ ಶೈನ್ ಆಗ್ತಾವಂದ್ರೆ ನೀವು ಬರೀ ಅದನ್ನಷ್ಟೇ ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ. ನಾ ಏನು ಹೇಳಿದ್ದೆ ಅಂತೇಳಂದು ನೀವು ಅನ್ಕೊಂತೀರಿ. ನಿಜ ಹೇಳ್ಬೇಕಂದ್ರೆ ಭಾಳ ಅಷ್ಟು ಸ್ಮೂತ್ ಹಾಕೋ ಕೂದಲು ನಾವು ಮೇಲೆ ತುರುಬು ಕಟ್ಟಿದ್ರೆ ಸಹಿತ ನಿಲ್ಲಲ್ಲ, ಅಷ್ಟು ಜಾರಿ ಬರ್ತಿರ್ತಾವೆ, ಅಷ್ಟು ಶೈನ್ ಆಗ್ತಾವೆ ಕೂದಲು. ನಿಮ್ಗೆ ನೀವು ಯಾವುದೇ ರೀತಿ ಇಲ್ಲಿ ಶಿಕಾಕಾಯಿ ಹಾಕಬೇಕು, ಈ ಬೇರೆ ಆಮ್ಲ ಪೌಡ್ರ್ ಹಾಕಬೇಕು ಅದೆಲ್ಲ ಏನಿಲ್ಲ. ಬರೀ ಅಂಟುವಳಕಾಯಿ ಬರೀ ನೀವು ಟ್ರೈ ಮಾಡಿ ನೋಡ್ರಿ, ಎಷ್ಟು ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗ್ತಾವೆ ಕೂದಲು ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ನಾನು ಹೇಳುವಂಥ ಒಂದು ಹೇರ್ ಪ್ಯಾಕನ್ನು ನೀವು ಪ್ರತಿ ವಾರಕ್ಕೊಂದ್ಸರ್ತಿ ನೀವು ಇದನ್ನ ಹಾಕ್ಕೊಂತ ಬಂದ್ರೆ ಕೂದಲ ಬಗ್ಗೆ ನಿಮಗೆ ಅಷ್ಟು ಪ್ರೀತಿ ಬರುತ್ತೆ. ಆಮೇಲೆ ಕೂದಲು ಜಾಸ್ತಿ ಬೆಳಿತಾನೋ ಹೋಗ್ತಾವು, ಆಮೇಲೆ ಕೂದಲು ಶೈನ್ ಆಗ್ತಾವು. ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ಹೇಳಿದ್ನೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಸಹಿತ ನೀವು ಇದನ್ನ ಹಾಕ್ಬೋದು. ನಿಮ್ಮ ಮಕ್ಕಳ ಕೂದಲನ್ನು ಸಹಿತ ನೀವು ಒಳ್ಳೆ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಮತ್ತು ದಟ್ಟವಾಗಿ ನೀವು ಕೂದಲನ್ನು ಬೆಳೆಸ್ಬೋದು. ಇವತ್ತು ನಾನು ನಿಜ ಹೇಳ್ಬೇಕಂತ ಎಷ್ಟು ಚೆನ್ನಾಗಾಗ್ಯಾವ ಅಂದ್ರೆ ಕೂದಲು. ನಾನು ಇದನ್ನ ಪ್ರತಿ ಸಲ ಟ್ರೈ ಮಾಡ್ತಾನೆ ಬರ್ತೀನಿ. ನೋಡಲಿ ಎಷ್ಟು ಶೈನ್ ಆಗ್ತಾವೆ ಕೂದಲು ಅಂತ ಅಂದ್ರೆ. ಆಮೇಲೆ ನಮಗೆ ಕೂದಲು ಬೆಳೆಯೋದಕ್ಕೂ ಅಷ್ಟು ನೋಡ್ಬೋದು ನೀವು ಎಷ್ಟು ಶೈನ್ ಆಗ್ತಾವೆ ಕೂದಲು ಅಂತ ಅಂದ್ರೆ. ಕೂದಲು ಶೈನು ಆಗ್ತಾವೆ ಮತ್ತು ನಮ್ಮ ಕೂದಲು ಬೆಳವಣಿಗೆಯೂ ಚೆನ್ನಾಗುತ್ತೆ ಮತ್ತು ಬೆಳ್ಳಗಾಗುವಂಥ ಕೂದಲು ಕಪ್ಪಾಗೋದಕ್ಕೂ ಸಹಾಯ ಮಾಡ್ತೈತಿ. ಈಗೀಗ ಬೆಳ್ಳಗಾಗುವಂಥಪ್ಪ ನಮ್ಮ ಕೂದಲು. ಆಮೇಲೆ ಚಿಕ್ಕ ಮಕ್ಕಳಿಗೆ ಈಗಾಗಲೇ ವಯಸ್ಸಿಗೂ ಮುಂಚೆ ಬಿಳಿ ಕೂದಲು ಬರ್ತಾ ಇದ್ದಾವೆ, ಅದನ್ನು ಕೂಡ ಸಣ್ಣ ಮಕ್ಕಳಿಗೆ ಈ ಒಂದು ಪ್ಯಾಕ್ ಹಾಕೋದ್ರಿಂದ ಆ ಬಿಳಿ ಕೂದಲು ಬರೋದನ್ನು ಇದು ತಡೆ ಹಿಡಿಯೋದಕ್ಕೆ ಸಹಾಯ ಮಾಡ್ತೈತಿ. ಇಷ್ಟು ಒಳ್ಳೆ ಹೋಮ್ ರೆಮಿಡಿನ ಇವತ್ತು ನಾನು ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಅದಕ್ಕಾಗಿ ನೀವೆಲ್ಲರೂ ಏನು ಮಾಡಬೇಕು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಒಂದು ಈ ಸ್ಕಿನ್ ಕೇರು ಅಥವಾ ಹೇರ್ ಕೇರು ಹೆಲ್ತ್ ಕೇರು ನಿಮಗೆ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ನೀವು ಆ ವಿಡಿಯೋನ ನೋಡಿಕೊಂಡು ನಿಮ್ಗೆ ಈ ಒಂದು ಟಿಪ್ಸ್ಗಳನ್ನಾಗಲಿ ಈ ಒಂದು ಹೇರ್ ಕೇರು ಸ್ಕಿನ್ ಕೇರು ಹೆಲ್ತ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಬರೀ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಹಾಕಿ ನಾನು ಈ ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಬಹಳ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್, ಭಾಳನೇ ಸುಲಭವಾಗಿರುವಂಥ ಒಂದು ಹೇರ್ ಪ್ಯಾಕ್ ಇದಾಗಿರ್ತೈತಿ. ಆಮೇಲೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಬಂದು ಹಾಕುವಂಥ ಹೇರ್ ಪ್ಯಾಕು ಇದೆಲ್ಲ ಭಾಳನೇ ಸುಲಭವಾಗಿ ಐತಿ. ಆಮೇಲೆ ಅಷ್ಟೇ ಒಳ್ಳೆಯ ರಿಸಲ್ಟನ್ನು
ಕೊಡುವಂಥ ಹೇರ್ ಪ್ಯಾಕ್ ಇದಾಗಿರ್ತೈತಿ. ಬರ್ರಿ ಇದು ಹೆಂಗೆ ಮಾಡೋದು ಅಂತೇಳಿ ನನಗೆ ತೋರಿಸ್ತೀನಿ. ಇಲ್ಲಿ ನಾನು ಕರೆಕ್ಟಾಗಿರುವಂಥ ಕ್ವಾಂಟಿಟಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದೇ ಕ್ವಾಂಟಿಟಿಯನ್ನು ನೀವು ಮೇಂಟೈನ್ ಮಾಡಿದರೆ ಒಳ್ಳೆಯ ಸಿಲ್ಕಿ ಶೈನು ಆಮೇಲೆ ವೈಟ್ ಹೇರ್ಸ್ ಬರೋದನ್ನು ಈ ಒಂದು ಫೇಸ್ ಪ್ಯಾಕ್ ಈ ಒಂದು ಹೇರ್ ಪ್ಯಾಕು ನಿಮ್ಗೆ ತಡೆ ಹಿಡಿತೈತಿ. ಇಲ್ಲಿ ನಾನು 2 ಸ್ಪೂನಷ್ಟು ಶೀಗೆಕಾಯಿ ಪೌಡ್ರ್ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಆಮ್ಲ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ 3 ಸ್ಪೂನಷ್ಟು ನಾನು ರೀಠಾ ಪೌಡ್ರು ಅಂದರೆ ಈ ಅಂಟ್ವಾಳಕಾಯಿ ಪೌಡ್ರನ್ನ ತೊಗೊಂಡಿದ್ದೀನಿ. 3 ಸ್ಪೂನಷ್ಟು ಅಂಟ್ವಾಳಕಾಯಿ ಮತ್ತು 2 ಸ್ಪೂನಷ್ಟು ಶೀಗೆಕಾಯಿ, 2 ಸ್ಪೂನಷ್ಟು ಆಮ್ಲ ಪೌಡ್ರು ಅಂದರೆ ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಉಗುರು ಬೆಚ್ಚಗೆ ನಾವು ನೀರಲ್ಲಿ ನಾವು ಇದನ್ನ ಕಲಿಸ್ಬೇಕಾಗತ್ತೆ. ಇದಿಷ್ಟ ಅಲ್ಲ, ಇನ್ನೂ 2 ಇಂಗ್ರೀಡಿಯೆಂಟ್ಸನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಆಮೇಲೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಈ ರೀತಿಯಾಗಿ ನಾವು ಇದನ್ನ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿದ್ದು ಪೇಸ್ಟ್ ಆಗೋವರೆಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ನಾವು ಇದನ್ನ ಬಿಡಬೇಕು. ಯಾಕಂತ ಅಂದರೆ ನಾವು ಈಗ ರಾತ್ರಿ ನಾವು ಕಲಿಸಿಡೋದಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಚ್ಕೊಂಡ್ಬಿಡ್ತೀವಿ. ಇಲ್ಲಿ ಯಾವುದೇ ರೀತಿ ನಮಗೆ ಕಲರ್ ಕೊಡೋಂಗಿಲ್ಲ, ಇದು ಬ್ಲ್ಯಾಕ್ ಆಗುತ್ತೆ. ಆಮೇಲೆ ಮೆಹಂದಿ ಹಾಕಿದಾಗ ಏನಿದು ಕಲರು ವೈಟ್ ಕಲರು ರೆಡ್ ಆಗ್ತಾವಂತಲ್ಲ, ಆ ರೀತಿ ಏನೂ ಆಗಂಗಿಲ್ಲ. ಇಲ್ಲಿ ಬರೀ ನಮಗೆ ಕೂದಲ ಪೋಷಣೆಗೋಸ್ಕರ ನಾವು ಈ ಒಂದು ಹೇರ್ ಪ್ಯಾಕನ್ನು ಹಾಕ್ತಿರೋದು. ಇಲ್ಲಿ ನಾನು ಒಂದು ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ಬಾಳೆಹಣ್ಣಾದರೂ ಇಲ್ಲಿ ಹಾಕ್ಬೋದು, ಇಲ್ಲ ಅಂದರೆ ಒಂದು ಮೊಟ್ಟೆನಾದರೂ ಒಡೆದು ಹಾಕ್ಬೋದು. ಮೊಟ್ಟೆ ಹಾಕದೇ ಇರೋರು ನೀವು ಬಾಳೆಹಣ್ಣು ಹಾಕ್ಬೋದು. ಮೊಟ್ಟೆ ಹಾಕಿದಾಗ ಮಾತ್ರ ಒಂದು 4 ಡ್ರಾಪಷ್ಟು ಲಿಂಬೆಹಣ್ಣಿನ ರಸನ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಹಚ್ಚಿದಾಗ ಏನಾಗುತ್ತೆ, ಅದು ಮೊಟ್ಟೆ ಸ್ಮೆಲ್ ಏನಿರುತ್ತೆ ಅದನ್ನು ಬರೋದನ್ನು ತಡೆಗಟ್ಟತೈತಿ ಈ ಲಿಂಬೆಹಣ್ಣಿನ ರಸ. ಆಮೇಲೆ ನಮ್ಮ ಕೂದಲಿಗೂ ಇದು ಒಂದು ಒಳ್ಳೆ ನರಿಶ್ ಕೊಡ್ತದೆ. ಅದು ಲಿಂಬೆಹಣ್ಣಿನ ರಸನ ಹಾಕಬೇಕಾಗತ್ತೆ. ನೀವು ಮೊಟ್ಟೆ ಹಾಕದೇ ಇದ್ದರೆ ನೀವು ಒಂದು ಅಗಸೆ ಜೆಲ್ಲನ್ನು ಇಲ್ಲಿ ಹಾಕ್ಬೋದು. 3 ಆಪ್ಷನ್ ಕೊಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ. ಒಂದು ಬಾಳೆಹಣ್ಣು ತೊಗೋಬೋದು, ಒಂದು ಬಾಳೆಹಣ್ಣು ಅಥವಾ ಮೊಟ್ಟೆ ಅಥವಾ ಇದು ಒಂದು ಅಗಸೆ ಬೀಜ ಜೆಲ್ಲು. ಇದನ್ನು ಯಾವುದಾದ್ರೂ ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಲು ಮತ್ತು ಕೂದಲ ಬುಡಕ್ಕೆ ಎಲ್ಲ ಕಡೆಯೂ ನಾವು ಇದನ್ನ ಹಚ್ಚಿ ನಂತರ 1 ಗಂಟೆ ಬಿಡಬೇಕು. 1 ಗಂಟೆ ಬಿಟ್ಟಾದಮೇಲೆ ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಐತೆ ಅಂತಂದರೆ 1.5 ಗಂಟೆನೂ ನೀವು ಬಿಟ್ಟು ತಲೆ ಸ್ನಾನ ಮಾಡ್ಬೋದು. ತಲೆ ಸ್ನಾನ ಮಾಡಿದ ಮೇಲೆ ನಾನು ಯಾವುದೇ ರೀತಿ ಹೇರ್ ಡ್ರೈಯರನ್ನು ಇಲ್ಲಿ ಕೂದಲು ಒಣಗಿಸೋದು ಬಳಸೋದಿಲ್ಲ. ಕೂದಲನ್ನು ಹಾಗೆ ಬಟ್ಟೆಲಾದರೂ ಒರೆಸಿ ಒಣಗಿಸ್ಕೊತೀನಿ, ಇಲ್ಲ ಅಂದರೆ ಬಿಸಿಲು ನಿಂತ್ಕೊಂಡು ಒಣಗಿಸ್ಕೊತೀನಿ ನಾನು. ಆಮೇಲೆ ನಿಮ್ಮ ಕೂದಲು ಎಷ್ಟು ಸಾಫ್ಟ್ ಆ್ಯಂಡ್ ಸೆಲ್ಕೆ ಆಗ್ತಾವಂತ ಹೇಳೋದು ನೀವು ನೋಡ್ಬೋದು. ಇದಕ್ಕೆ ಸ್ವಲ್ಪ ನೀವು ಬೇಕಿದ್ರೆ ಶಾಂಪೂನು ನೀವು ಬಳಸ್ತೀನಿ ಅಂದರೆ ಚೂರು ಶಾಂಪೂನು ಬಳಸ್ಬೋದು. ಇಲ್ಲ ಅಂತ ಅಂದರೆ ಬರೀ ಅಂಟ್ವಾಳಕಾಯಿ ಮತ್ತು ಶೀಗೆಕಾಯಿಯಿಂದ ನಮ್ಮ ಕೂದಲು ಬೇಕಾದಷ್ಟು ಕ್ಲೀನ್ ಆಗೇ ಆಗ್ತಾವೆ. ಬರೀ ಅಷ್ಟನ್ನು ಬಳಸಿದ್ರಂತೂ ಇನ್ನೂ ಒಳ್ಳೆಯದು. ಒಂದು ಸರ್ತಿ ಈ ಹೇರ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡ್ರಿ, ಒಳ್ಳೆ ಒಂದು ಹೇರ್ ಪ್ಯಾಕ್ ಇದಾಗಿರ್ತೈತಿ. ನೋಡೋದಲ್ಲ ಫ್ರೆಂಡ್ಸ್, ಹೇರ್ ಪ್ಯಾಕನ್ನು ಯಾವ ರೀತಿ ಹಾಕಿ ಕ್ಲೀನ್ ಮಾಡಿಕೊಂಡು ಕೂದಲನ್ನು ನಾವು ದಟ್ಟವಾಗಿ ಬೆಳೆಸ್ಕೋಬೋದು ಮತ್ತು ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಇಟ್ಕೋಬೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಇಲ್ಲಿ ನಾನು ನಿಮಗೆ ಮತ್ತೆ ಒಂದು ಸರ್ತಿ ಹೇಳ್ತೀನಿ, ನೀವು ಒಬ್ಬೊಬ್ಬರಿಗೆ ತಂಪಾಗುತ್ತೆ, ಒಬ್ಬೊಬ್ಬರಿಗೆ ಬಾಳೆಹಣ್ಣು ಹಾಕಿದರೆ ತಂಪಾಗುತ್ತೆ ಅಂತಾರೆ, ಅವರು ಬಾಳೆಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ನಮ್ಗೆ ಎಗ್ ಹಾಕಿದರೆ ಇಷ್ಟ ಆಗಂಗಿಲ್ಲ ಅಂತ ಅನ್ನೋರು ಎಗ್ಗನ್ನು ಸ್ಕಿಪ್ ಮಾಡ್ಬೋದು. ಈ ಏನಿದು ಅಗಸೆ ಜೆಲ್ ಅಂತೂ ಎಲ್ಲರಿಗೂ ಸೂಟ್ ಆಗುವಂಥ ಒಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ಅಂತ ಹೇಳಿದ್ರೆ ಅದು ಸ್ಕಿನ್ನಿಗೂ ಒಳ್ಳೆಯದು ಮತ್ತು ನಮ್ಮ ಹೇರ್ ಪ್ಯಾಕಿಗೂ ಒಳ್ಳೆಯದಾಗುತ್ತೆ. ಅದನ್ನು ನೀವು ಇದರೊಳಗೆ ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಈ ಒಂದು ನಾನು 3 ಟ್ರೈ ಮಾಡಿದ್ದೀನಿ ಫ್ರೆಂಡ್, 3 ಟ್ರೈ ಮಾಡಿದ್ದೀನಿ. ಒಂದಕ್ಕೊಂತ ಒಂದು ಚೆನ್ನಾಗಿ ಈ ಒಂದು ಹೇರ್ ಪ್ಯಾಕ್ ಐತಿ. ಅದಕ್ಕೋಸ್ಕರ ನೀವು ಬೇಕಿದ್ರೆ ಇದೇನು ಯಾವುದೇ ರೀತಿ ನೀವು ಎಷ್ಟೊತ್ತು ಕೂದಲಿಗೆ ಇಟ್ಕೊಂಡ್ರು ಅದೇನು ನಿಮ್ಗೆ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಆಮೇಲೆ ಯಾವುದೇ ರೀತಿ ನಿಮ್ಮ ಕೂದಲಿಗೆ ಯಾವುದೇ ರೀತಿ ಸಮಸ್ಯೆ ಆಗಂಗಿಲ್ಲ. ಇಲ್ಲಿ ಹೋಮ್ ಮೇಡ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ಭಯ ಪಡೆದೇನೆ ಈ ಒಂದು ಹೇರ್ ಪ್ಯಾಕನ್ನು ನೀವು ಹಾಕ್ಕೋಬೋದು. ಆಮೇಲೆ ಈಗ ಏನು ಅಗಸೆ ಜೆಲ್ಲನ್ನು ಹೇಳಿದ್ನಲ್ಲ ನಾನು, ಅದನ್ನು ಹಾಕಿಬಿಟ್ರಂತೂ ನಿಮ್ಮ ಕೂದಲು ನೀವು ಅದನ್ನು ಏನು ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ರಿಸಲ್ಟ್ ಬಂದಾಗ ನಿಜವಾಗ್ಲೂ ಖುಷಿಯಾಗಿ ಆಗುತ್ತೆ. ಹಾಗಾಗಿ ನೀವು ಈ ಒಂದು ಹೇರ್ ಪ್ಯಾಕನ್ನು ನೀವು ಮನ್ಯಾಗ ಟ್ರೈ ಮಾಡಿ ನಿಜವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಸರ್ತಿ ಒಂದನ್ನೇ ನಾನು ಹೇಳಿದ್ದೀನಲ್ಲ, ಈಗ ಬಾಳೆಹಣ್ಣಾದರೂ ಹಾಕ್ರಿ, ಇಲ್ಲ ಮೊಟ್ಟೆ ಒಂದು ಸ್ವಲ್ಪ ಲಿಂಬೆ ರಸನಾದರೂ ಹಾಕ್ರಿ, ಇಲ್ಲ ನೀವು ಬರೀ ಒಂದು ಅಗಸೆ ಜೆಲ್ಲನ್ನು ಹಾಕಿ ಯಾವುದಾದ್ರೂ ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಕೂದಲಿಗೆ ಪೂರ್ತಿ ಬುಡ ಸಮೇತ ಕೂದಲಿಗೆ ಹಚ್ಕೊಂಡು ತಲೆ ಸ್ನಾನ ಮಾಡಿರಿ. ಪೂರ್ತಿ ಒಣಗಿ ಆದಮೇಲೆ ನಿಮ್ಮ ಕೂದಲನ್ನು ನೀವೇ ಒಂದು ಫೀಲ್ ಮಾಡ್ತಿರ್ತೀರಿ, ಎಷ್ಟು ಚೆನ್ನಾಗಾಗಿದಾವಪ್ಪ ಕೂದಲು ಅಂತ ಹೇಳೋದು. ದಯವಿಟ್ಟು ಈ ಒಂದು ಹೇರ್ ಪ್ಯಾಕನ್ನು ಟ್ರೈ ಮಾಡಿದ ಮೇಲೆ ಒಂದು ಕಮೆಂಟನ್ನು ನನಗೆ ಬಂದು ಹಾಕ್ರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇವತ್ತು ಒಂದು ಒಳ್ಳೆಯ ಹೇರ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಭಯ ಪಡೆದೇ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಪ್ರತಿಯೊಬ್ಬರು ಟ್ರೈ ಮಾಡಿರಿ. ರಿಸಲ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಮತ್ತು ಮುಂದೆ ಇದೇ ರೀತಿಯಾಗಿರುವಂಥ ಒಳ್ಳೆಯ ಒಂದು ಸ್ಕಿನ್ ಕೇರು, ಹೆಲ್ತ್ ಕೇರು ಅಥವಾ ಹೇರ್ ಕೇರಿನ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.